आज की ये जनरेशन स्मार्ट तो बहुत है, इंटेलिजेंट ರೇಡಿಯೇಷನ್ ನಿಂದಾಗಿ ಗಂಡಸರಲ್ಲಿರುವ ಹಾಯ್ ಫ್ರೆಂಡ್ಸ್, ಇನ್ಫಾರ್ಮೇಷನ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಸೋದು ಕೂಡ ಒಂದು ರೀತಿಯ ಚಟದಂತಾಗಿ ಬಿಟ್ಟಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಸಹ ಇದಕ್ಕೆ ಅಂಟಿಕೊಂಡಿದ್ದಾರೆ. ಇವತ್ತಿನ ದಿನದಲ್ಲಿ ಮೊಬೈಲ್ ಬಿಟ್ಟು ಒಂದು ಕ್ಷಣ ಕೂಡ ನಮ್ಮಿಂದ ಇರೋಕ್ಕಾಗ್ತಿಲ್ಲ. ಇಷ್ಟೊಂದು ಹುಚ್ಚು ಹಿಡಿಸಿರುವ ಈ ಮೊಬೈಲ್ ಫೋನ್ಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗದಂತಾಗಿ ಬಿಟ್ಟಿವೆ. ಕೇವಲ ಮಾತಾಡೋಕಷ್ಟೇ ಸೀಮಿತವಾಗಿರದೆ ಬಹಳಷ್ಟು ಉಪಯುಕ್ತ ಕೆಲಸಗಳು ಸಹ ಮೊಬೈಲ್ ಫೋನ್ಗಳಿಂದ ಆಗುತ್ತವೆ. ಹೀಗಾಗಿ ಮೊಬೈಲ್ ಫೋನ್ಗಳು ಇಂದಿನ ಅಗತ್ಯ ಕೂಡ ಆಗಿಬಿಟ್ಟಿವೆ. ಆದರೆ ಮೊಬೈಲ್ ಫೋನ್ ಎಷ್ಟು ಉಪಯುಕ್ತವೋ ಅಷ್ಟೇ ಅಪಾಯಕಾರಿ ಎಂಬುದು ನಿಮಗೆ ತಿಳಿದಿದೆಯೇ? ಅತಿಯಾದ ಮೊಬೈಲ್ ಬಳಕೆಯಿಂದ ಯಾವೆಲ್ಲ ಕಾಯಿಲೆಗಳು ಬರುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಹೀಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮೊಬೈಲ್ ಫೋನ್ಗಳು ಕೇವಲ ಎಂಟರ್ಟೈನ್ಮೆಂಟ್ಗಷ್ಟೇ ಸೀಮಿತವಾಗಿರದೆ ಬಹಳಷ್ಟು ಇಂಪಾರ್ಟೆಂಟ್ ಕೆಲಸಗಳು ಸಹ ಮೊಬೈಲ್ನಿಂದ ಆಗುತ್ತವೆ. ಇವತ್ತಿನ ಕಾಲದಲ್ಲಿ ಮೊಬೈಲ್ಗಳ ಮೇಲೆ ನಾವೆಲ್ಲರೂ ಡಿಪೆಂಡ್ ಆಗಿ ಬಿಟ್ಟಿದ್ದೇವೆ. ಇಂತಹ ಮೊಬೈಲ್ ಫೋನ್ಗಳನ್ನು ಅತಿಯಾಗಿ ಬಳಸೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಬರಬಹುದು. ಹೌದು ಫ್ರೆಂಡ್ಸ್, ಅತಿಯಾಗಿ ಮೊಬೈಲ್ ಬಳಸಿದ್ರೆ ಬಹಳಷ್ಟು ಕಾಯಿಲೆಗಳು ಸಹ ಬರುತ್ತವೆ. ಮೊಬೈಲ್ನಿಂದ ಹೊರಬರುವ ರೇಡಿಯೇಷನ್ ನಮ್ಮ ದೇಹಕ್ಕೆ ಅಪಾಯಕಾರಿಯಾಗಿದೆ. ಈ ರೇಡಿಯೇಷನ್ನಿಂದಾಗಿ ಅನೇಕ ಕಾಯಿಲೆಗಳು ಬರುತ್ತವೆ. ಮನುಷ್ಯರಿಗಷ್ಟೇ ಅಲ್ಲದೆ ಪಕ್ಷಿಗಳಿಗೂ ಸಹ ಈ ರೇಡಿಯೇಷನ್ನಿಂದ ತೊಂದರೆಯಾಗುತ್ತದೆ. ಮೊಬೈಲ್ ಫೋನ್ ರೇಡಿಯೇಷನ್ನಿಂದಾಗಿ ಕ್ಯಾನ್ಸರ್ ಬರುವ ಅಪಾಯವೂ ಕೂಡ ಇದೆ. ಮೊಬೈಲ್ ಅನ್ನು ದಿನಪೂರ್ತಿ ನಿಮ್ಮ ಜೇಬಿನಲ್ಲಿ ಅಥವಾ ದೇಹಕ್ಕೆ ಹತ್ತಿರವಾಗಿ ಇಟ್ಟುಕೊಂಡರೆ ಮೊಬೈಲ್ ಇಟ್ಟುಕೊಂಡ ಜಾಗದಲ್ಲಿ ಗಡ್ಡೆ ಬರಬಹುದು ಮತ್ತು ಮುಂದೆ ಕ್ಯಾನ್ಸರ್ ಸಹ ಬರಬಹುದು. ಅಷ್ಟೇ ಅಲ್ಲದೆ ಮೊಬೈಲ್ ಅನ್ನು ದೇಹಕ್ಕೆ ಹತ್ತಿರವಾಗಿ ಇಟ್ಟುಕೊಂಡರೆ ಮೂಳೆಗಳ ತೊಂದರೆ ಮತ್ತು ಮೂಳೆಗಳು ಶಕ್ತಿಯನ್ನು ಕಳೆದುಕೊಂಡು ಕೀಲು ನೋವು ಕೂಡ ಕಾಣಿಸಿಕೊಳ್ಳುತ್ತದೆ. ದಿನಪೂರ್ತಿ ಗಂಡಸರು ಮೊಬೈಲ್ ಫೋನನ್ನು ಜೇಬಿನಲ್ಲಿ ಇಟ್ಟುಕೊಂಡರೆ ಮೊಬೈಲ್ನಿಂದ ಹೊರಬರುವ ರೇಡಿಯೇಷನ್ನಿಂದಾಗಿ ಗಂಡಸರಲ್ಲಿರುವ ವೀರ್ಯಾಣುಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಹೌದು ಫ್ರೆಂಡ್ಸ್, ಗಂಡಸರಲ್ಲಿರುವ ಸ್ಪರ್ಮ್ ಕೌಂಟ್ ಕಡಿಮೆಯಾಗುತ್ತದೆ. ಮೊಬೈಲ್ ರೇಡಿಯೇಷನ್ನಿಂದಾಗಿ ಮೆದುಳಿಗೆ ಆಕ್ಸಿಜನ್ ಸರಿಯಾಗಿ ಹೋಗದೇ ಇದ್ದಾಗ ಒತ್ತಡ ಮತ್ತು ಖಿನ್ನತೆಯಂತಹ ಸಮಸ್ಯೆಗಳು ಕೂಡ ಬರುತ್ತವೆ. ಮೊಬೈಲ್ ಬಳಸೋದ್ರಿಂದ ನೆನಪಿನ ಶಕ್ತಿಯು ಕೂಡ ಕಡಿಮೆಯಾಗುತ್ತದೆ. ಇನ್ನೊಂದು ರಿಸರ್ಚ್ ಪ್ರಕಾರ ಮೊಬೈಲ್ ಅತಿಯಾಗಿ ಬಳಸೋದ್ರಿಂದ ಮೆದುಳಿನ ಕ್ಯಾನ್ಸರ್ ಸಹ ಬರಬಹುದು. ಅಷ್ಟೇ ಅಲ್ಲದೆ ಮೊಬೈಲ್ ರೇಡಿಯೇಷನ್ನಿಂದಾಗಿ ಮೆದುಳಿನಲ್ಲಿ ಗಡ್ಡೆಗಳು ಸಹ ಬರಬಹುದು. ಅತಿಯಾಗಿ ಮೊಬೈಲ್ ಬಳಸೋದ್ರಿಂದ ಮಾನಸಿಕ ರೋಗ ಸಹ ಬರುವಂತಹ ಸಾಧ್ಯತೆ ಇದೆ. ನೋಮೋಫೋಬಿಯಾ ಎಂಬ ಮಾನಸಿಕ ರೋಗವು ಮೊಬೈಲ್ ಬಳಸೋದ್ರಿಂದ ಬರುವ ಮಾನಸಿಕ ಕಾಯಿಲೆಯಾಗಿದೆ. ಈ ಕಾಯಿಲೆಯಲ್ಲಿ ಮನುಷ್ಯರು ಮೊಬೈಲ್ ಇಲ್ಲದಿದ್ದರೆ ವಿಪರೀತ ಆತಂಕಕ್ಕೆ ಒಳಗಾಗಿ ಬೆವರುತ್ತಾರೆ. ಪ್ರೆಗ್ನೆಂಟ್ ಆಗಿರುವ ಹೆಣ್ಣು ಮಕ್ಕಳು ಅತಿಯಾಗಿ ಮೊಬೈಲ್ ಬಳಸೋದ್ರಿಂದ ಹೊಟ್ಟೆಯಲ್ಲಿರುವ ಮಗುವಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಹೀಗಾಗಿ ಮಗುವಿನ ಬೆಳವಣಿಗೆಗೆ ಇದು ಅಪಾಯ ತಂದೊಡ್ಡುತ್ತದೆ. ಸ್ಮಾರ್ಟ್ ಫೋನ್ ಬಳಸುವ 18ರಿಂದ 29 ವಯಸ್ಸಿನವರಲ್ಲಿ ನಿದ್ರಾಹೀನತೆಯ ಸಮಸ್ಯೆಯು ಕಾಣಿಸಿಕೊಳ್ಳುತ್ತಿದೆ. ಯುವಕರಲ್ಲಿ ಈ ಸಮಸ್ಯೆಯು ಹೆಚ್ಚಾಗಿ ಕಂಡುಬರುತ್ತಿದೆ. ರಾತ್ರಿ ಹೊತ್ತು ಅತಿಯಾದ ಮೊಬೈಲ್ ಬಳಕೆಯಿಂದ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಎಂದು ಹೇಳಲಾಗಿದೆ. ಮೊಬೈಲ್ ಬಳಸೋದ್ರಿಂದ ಚರ್ಮ ರೋಗ ಸಹ ಬರಬಹುದು. ಹೌದು ಫ್ರೆಂಡ್ಸ್, ಮೊಬೈಲ್ ಬಳಸೋದ್ರಿಂದ ಚರ್ಮದ ಕಾಯಿಲೆಗಳು ಸಹ ಬರುತ್ತವೆ. ವಿಶೇಷವಾಗಿ ಕೈ ಚರ್ಮವೇ ಹಾಳಾಗುತ್ತದೆ. ಒಂದು ಅಧ್ಯಯನದ ಪ್ರಕಾರ ಮೊಬೈಲ್ ಬಳಸೋದ್ರಿಂದ ಹೃದಯ, ಮೆದುಳು, ಕಿವಿ ಮತ್ತು ಕಣ್ಣುಗಳ ಮೇಲೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಬರುತ್ತವೆ. ಅತಿಯಾಗಿ ಮೊಬೈಲ್ ಬಳಸಿದ್ರೆ ಕಣ್ಣಿನ ಸಮಸ್ಯೆಯು ಬರಬಹುದು. ಮೊಬೈಲ್ ಡಿಸ್ಪ್ಲೇ ಮೂಲಕ ಬರುವ ಬೆಳಕು ನಿಮ್ಮ ಕಣ್ಣಿನ ದೃಷ್ಟಿಗೆ ಹಾನಿಯುಂಟು ಮಾಡುತ್ತದೆ. ಇನ್ನು ಅಧಿಕ ಸಮಯ ಮೊಬೈಲ್ನಲ್ಲಿಯೇ ಕಳೆದರೆ ಆತಂಕ, ಒತ್ತಡ ಸೇರಿದಂತೆ ಒಂಟಿತನದ ಸಮಸ್ಯೆ ಕಾಡಬಹುದು. ಕೆಲವು ಬಾರಿ ಆತ್ಮಹತ್ಯೆಯಂತಹ ಯೋಚನೆಗಳು ಸಹ ಬರಬಹುದು. ಹೀಗಾಗಿ ಮೊಬೈಲ್ ಬಳಸೋದನ್ನು ಕಡಿಮೆ ಮಾಡಿ. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ. ಮೊಬೈಲ್ ಬಿಟ್ಟು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ. ಸ್ನೇಹಿತರು ಅಥವಾ ಮನೆಯವರಿಗೆ ಹೆಚ್ಚು ಸಮಯ ಕೊಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.